ಯುವರ್ ಆನರ್, ತಂದೆನ್ ಕಳ್ಕೊಂಡು ನೋವನ್ನು ಅನುಭವಿಸ್ತಾರೋ ಈ ಮಗು ಹಾಗೂ ಮೂಗ ಇಬ್ರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋ ನನ್ನ ಕಕ್ಷಿದಾರರೇ ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರನ್ನ ಕೊಲೆ ಮಾಡಿದ್ರು ಅಂತ ಕೊಡ್ತಾ ಇರೋ ಹೇಳಿಕೆಯನ್ನು ಕೇಳಿದ್ರೆ ನಂಗೆ ನಿಜಕ್ಕೂ ನಗು ಬರ್ತಾ ಇತ್ತು. ಹಾಗಾದ್ರೆ ಇವರು ಇಂದ್ರಜಿತ್ನ ಕೊಲೆ ಮಾಡಿದ್ ನೀವು ನೋಡಿದ್ರ? ಹೇಳು ಹೇಳು, ನದಿನಲ್ಲಿ ಈಜಕ್ಕೋಗಿ ಕಾಲ್ ಜಾರ್ ಬಿದ್ದು ಸತ್ರು ಅಂತ ಹೇಳ್ತಾ ಇದೀಯ ತಾನೆ? ಹೇಳು. ಅಂದ್ರೆ ನದಿನಲ್ಲಿ ಈಜಕ್ಕೋಗಿ ಕಾಲ್ ಜಾರ್ ಬಿದ್ದು ಸತ್ರು ಅಂತ ಹೇಳ್ತಾ ಇದೀಯ, ಹೌದು ತಾನೆ? ಹಾ ಹೇಳು ಹೇಳು, ನದಿನಲ್ಲಿ ಜಾರ್ ಬಿದ್ರು ತಾನೆ? ನಮ್ಮ ಅಪ್ಪನ ಕೊಂದಿದ್ದು ಇವ್ರೆ ಇವ್ರೆ ಇವ್ರೆ. ತಂದೆನ್ ಕಳ್ಕೊಂಡ್ರು ಈ ಮಗು ನನ್ ಕೆನ್ನೆಗೆ ಹೊಡೆದ ಅಂತ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇವನ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಹಾಗೆ ಮಾಡ್ತಾ ಇದ್ನೋ ಏನೋ. ಸೂಪರ್ಡೆಂಟು, ಜೈಲರು, 150 ಜನ ಪೊಲೀಸ್ನವರು, 180 ಜನ ವಾರ್ಡನ್ಗಳು, ಎಟ್ಸೆಟ್ರಾ 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 24 ಗಂಟೆನೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರೋವಾಗ ಎಂಟೈರ್ ಜೈಲ್ ಕಣ್ತಪ್ಪಿಸಿ ಒಂದು ಕೊಲೆ ಮಾಡೋದಕ್ಕೆ ಹ್ಯಾಕ್ ಸಾಧ್ಯ ಯುವರ್ ಆನರ್? ಇವರು ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿಗಳು, ಇವ್ರ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ನನ್ನ ಕಕ್ಷಿದಾರರಿಗೂ ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವರ ಕೊಲೆಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಆದ್ರಿಂದ ಇವ್ರನ್ನ ಈ ಕೇಸಿಂದ ಮುಕ್ತಿಗೊಳಿಸಬೇಕು ಅಂತ ನಾನು ನಿಮ್ಮನ್ನ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಮೂಗ ಮತ್ತು ಸೂರ್ಯನ ಹೇಳಿಕೆಯನ್ನ ಸಾಕ್ಷಿಯಾಗಿ ಪರಿಗಣಿಸಿದರು. ಸಾಧು ಶೆಟ್ಟಿ ಹಾಗೂ ಸೋಮಶೇಖರ್ ಈಗಾಗಲೇ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳಾಗಿರೋದ್ರಿಂದ ಈ ಕೊಲೆನ ಇವರೇ ಮಾಡಿದ್ದಾರೆ ಎನ್ನುವುದನ್ನು ತಳ್ಳಿ ಹಾಕಿ ಈ ಆಪಾದನೆಯಿಂದ ಸಾಧು ಶೆಟ್ಟಿ ಹಾಗೂ ಸೋಮಶೇಖರ್ ಅವರನ್ನ ವಿಮುಕ್ತಿಗೊಳಿಸಲಾಗಿದೆ. ಹಾಗೂ ಪೊಲೀಸ್ ಇಲಾಖೆಗೆ ಇನ್ಸ್ಪೆಕ್ಟರ್ ಇಂದ್ರಜಿತ್ ಸಾವಿಗೆ ತೀವ್ರ ಶೋಧನೆ ನಡೆಸುವಂತೆ ಕೋರ್ಟ್ ಆದೇಶಿಸುತ್ತದೆ. ಏನಪ್ಪ ಮಗು, ಕೋರ್ಟ್ ಮುಗಿದು ಬಹಳ ಹೊತ್ತಾಯ್ತು, ಮನೆಗೆ ಹೋಗ್ಬಾ. ಮುಡ್ಬೇಡಿ ಅಂಕಲ್, ನನ್ನ ನೀವೆಲ್ಲ ಮೋಸಗಾರರು. ಅಲ್ಲಿ ಕೂತ್ಕೊಂಡು ನ್ಯಾಯ ಹೇಳ್ಬೇಕಾದ್ ನೀವು ಸುಳ್ಳು ಹೇಳ್ಬಿಟ್ರಿ. ನಮ್ ತಂದೆನ ನನ್ ಕಣ್ ಮುಂದೆನೆ ಸಾಯಿಸ್ತಾ ಇದ್ವು ಅಂತ ಬಡ್ಕೊಂಡ್ರು. ಆ ಕೂಗ್ ನಿಮಗೆ ಕೇಳಿಸ್ಲಿಲ್ಲ ಅಲ್ಲ? ಮಗು, ನ್ಯಾಯಾಲಯಕ್ಕೆ ಸಾಕ್ಷ್ಯ ಆಧಾರಗಳೇ ಮುಖ್ಯ. ಆ ಸ್ಥಾನದಲ್ಲಿ ನಿಮ್ಮ ತಂದೆ ಕೂತ್ಕೊಂಡ್ರು, ನಿಮ್ಮ ತಾಯಿ ಕೂತ್ಕೊಂಡ್ರು, ಒಂದು ವೇಳೆ ನೀನೇ ಕೂತ್ಕೊಂಡ್ರು ಸಾಕ್ಷ್ಯ ಆಧಾರದ ಮೇಲೇನೆ ತೀರ್ಪು ಕೊಡಬೇಕು. ಸಾಕ್ಷ್ಯ ಆಧಾರ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಸಾಕ್ಷಿ ಆಧಾರ ಇಲ್ಲ ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದಾ? ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಸೂರ್ಯ ಮುಳುಗೋವರೆಗೂ ಮಾತ್ರ ಬೆಲೆ. ಮುಳುಗೋ ಸೂರ್ಯ ನೀನಾಗಬಾರದು, ಬೆಳಗೋ ಸೂರ್ಯ ನೀನಾಗಬೇಕು. ಕಾನೂನೇ ಕಲ್ಸ್ಕೊಟ್ಟ ಸಾಕ್ಷಿಯನ್ನ ಪದನ ಕತ್ತಿ ಮಾಡ್ಕೊಂಡೆ. ನರ ಹಂತಕರನ್ನೆಲ್ಲ ಬಲಿ ತಗೋತಾ ಬಂದೆ. ಜೈಲಿನಲ್ಲಿರೋ ರೌಡಿಗಳೆಲ್ಲ ಫ್ರಿಜ್ನಲ್ಲಿರೋ ಹಣ್ಣುಗಳ ತರ ಫ್ರೆಶ್ ಆಗಿರ್ತಾರೆ. ಯಾರು ಬದಲಾಗಲ್ಲ. ಅವರು ಜೈಲಿನಿಂದ ಹೊರಗೆ ಬಂದ್ರು ಮತ್ತೆ ಅದೇ ಕೆಲಸ ಮಾಡ್ತಾರೆ. ನಾನ್ ಕೊಂದದಾದ್ರೂ ಯಾರನ್ನ? ಸಮಾಜಘಾತಕರನ್ನ, ರೌಡಿಗಳನ್ನ, ಸ್ವಾತಂತ್ರ್ಯ ಹೋರಾಟಗಾರನ ಅಲ್ವಲ್ಲ. ನಾನ್ ತಪ್ಪು ಮಾಡ್ಬಿಟ್ಟೆ ಸೂರ್ಯ. ಜಗತ್ಗೆ ಬೆಳಕು ಕೊಡು ಸೂರ್ಯ ಅಂತ ಹೆಸರಿಟ್ಕೊಂಡು ಕತ್ಲಲ್ಲಿ ಜೀವನಾನೇ ಕಳಿತೀರೋ ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನ್ ನೋಯಿಸ್ಬಿಟ್ಟೆ. ನನ್ನನ್ನ ಕ್ಷಮಿಸು ಸೂರ್ಯ. ಸಾಯೋವರೆಗೂ ನಿನ್ ಜೊತೆಲೆ ಬಾಳು ಸಂಗಾತಿಯಾಗಿ ನಾನು ಬಾಳ್ಬೇಕು. ಐ ಲವ್ ಯು ಸೂರ್ಯ. ಐ ಲವ್ ಯು.
ಇವಾಗ ಹೇಳು, ನೀ ಯಾರನ್ನ ಲವ್ ಮಾಡ್ತೀಯ? ಸೂರ್ಯನ, ಡಾನ್ನ?